ಸಿದ್ದರಾಮಯ್ಯ ಕನಸಿನ ಕೂಸಿಗೂ ತಟ್ಟಿದ್ದ ಯುದ್ಧದ ಎಫೆಕ್ಟ್. ತುಮಕೂರಿನ 6 ಇಂದಿರಾ ಕ್ಯಾಂಟೀನ್ಗಳು ತಾತ್ಕಾಲಿಕ ಬಂದ್. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷದಿಂದ ಬೆಂಗಳೂರು ಸೇರಿದಂತೆ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇದರ ಪರಿಣಾಮವಾಗಿ ಹೋಟೆಲ್ಗಳು ಸೇರಿದಂತೆ ಗೃಹ ಬಳಕೆಗೂ ಗ್ಯಾಸ್ ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ. ಇತ್ತ ತುಮಕೂರು ನಗರದಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಅಭಾವದ ಪರಿಣಾಮ ಈಗ ಸರ್ಕಾರದ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದೆ. ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ 6 ಇಂದಿರಾ ಕ್ಯಾಂಟೀನ್ಗಳು ಗ್ಯಾಸ್ ಸಿಲಿಂಡರ್ ಸಿಗದ ಕಾರಣ ತಾತ್ಕಾಲಿಕವಾಗಿ ಬಂದ್ ಆಗಿವೆ. ಹೌದು, ಕಡಿಮೆ ದರದಲ್ಲಿ ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಊಟ ಮತ್ತು ತಿಂಡಿ ನೀಡುತ್ತಾ ಇದ್ದ ಇಂದಿರಾ ಕ್ಯಾಂಟೀನ್ಗಳು ತಾತ್ಕಾಲಿಕ ಬಂದ್ ಆಗಿರುವುದರಿಂದ ಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ನಗರದ ರೈಲ್ವೆ ನಿಲ್ದಾಣದ ರಸ್ತೆಯಲ್ಲಿದ್ದ ಇಂದಿರಾ ಕ್ಯಾಂಟೀನ್ಗೂ ಕೂಡ ಗ್ಯಾಸ್ ಸಿಲಿಂಡರ್ ಕೊರತೆ ಹಿನ್ನೆಲೆ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಅಲ್ಲದೆ ಕ್ಯಾಂಟೀನ್ ಮುಂಭಾಗದಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಸಹಕರಿಸಿ ಎಂದು ನಾಮಫಲಕವನ್ನ ಕೂಡ ಹಾಕಿದ್ದಾರೆ. ಸರ್ ಸಿಲಿಂಡರ್ ಇಲ್ಲ ಸರ್, ಅದಕ್ಕೋಸ್ಕರ ಸರ್ ಬೆಳಗ್ಗೆದ್ದ ನಿನ್ನೆ ಎಲ್ಲ ಹುಡುಕಾಡಿದ್ವಿ, ಸಿಕ್ಕಿಲ್ಲ. ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿನೂ ಮಾಡಿಲ್ಲ, ಮಧ್ಯಾಹ್ನ ಊಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. 6 ಕ್ಯಾಂಟೀನ್ ಇದೆ ಸರ್. ಏನಿಲ್ಲ ಸರ್, ಎಲ್ಲ ಕಡೆ ತುಮಕೂರಲ್ಲಿ ಎಲ್ಲೇ ಸಿಕ್ಕಿಲ್ಲ ಸರ್. ಎಲ್ಲ ಕಡೆಗೂ ಹುಡುಕಾಡಿದ್ವಿ, ಕೇಳಿದ್ವಿ, 4-5 ಜನ, ಒಂದು 10 ಜನ ಕೇಳಿದ್ವಿ, ಸಿಲಿಂಡರ್ ಸಿಕ್ಕಿಲ್ಲ. ಏನು ಮಾಡಿಲ್ಲ ಸರ್. ಎಷ್ಟು ಜನ ಬಂದವರು ಗೊತ್ತಾ, ಊಟ ಹಾಕಿಲ್ಲ ಅಂತ. ಸಿಲಿಂಡರ್ ಸಿಕ್ಕಿದೆ ಸಂಬಂಧ ಎಲ್ಲರಿಗೂ ಹೇಳ್ಕೊಬಂದಿದ್ದೀವಿ ಸಿಲಿಂಡರ್ ಇಲ್ಲ ಅಂತಂದೇಳಿ. ಇನ್ನು ನಗರದಲ್ಲಿರುವ 6 ಇಂದಿರಾ ಕ್ಯಾಂಟೀನ್ಗಳಿಗೆ ರೈಲ್ವೆ ನಿಲ್ದಾಣದ ಕ್ಯಾಂಟೀನ್ನಿಂದಲೇ ಆಹಾರ ತಯಾರಿಸಿ ಸರಬರಾಜು ಮಾಡಲಾಗ್ತಾ ಇತ್ತು. ಆದರೆ ಈ ಕ್ಯಾಂಟೀನ್ಗೆ ಗ್ಯಾಸ್ ಸಿಗದ ಕಾರಣ ಎಲ್ಲಾ ಕ್ಯಾಂಟೀನ್ಗಳ ಸೇವೆಯು ಒಂದೇ ಸಮಯದಲ್ಲಿ ಸ್ಥಗಿತಗೊಂಡಿದೆ. ಅಲ್ಲದೆ ಸಿಲಿಂಡರ್ಗಾಗಿ ಹಲವು ಕಡೆ ಪ್ರಯತ್ನಿಸಿದ್ರು, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಸಿಬ್ಬಂದಿ ಅಸಹಾಯಕತೆಯನ್ನ ಹೊರಹಾಕಿದ್ರು. ಸಿಲಿಂಡರ್ ಸಿಗ್ತಾ ಇಲ್ಲ ಅಣ್ಣ. ನೆನ್ನೆ ಎಲ್ಲ 4-5 ಕಡೆ ಸುಮಾರು ಜೊತೆ ಕಾಂಟ್ಯಾಕ್ಟ್ ಇರೋ ಎಲ್ಲ ವಿಚಾರಿಸಿದ್ದೀವಿ, ಎಲ್ಲೂ ಸಿಕ್ಕಿಲ್ಲ. ನೆನ್ನೆನೋ ನೈಟು 11 ಗಂಟೆವರೆಗೂ ಹುಡ್ಕಾಯಿದ್ದಾರೆ ನಮ್ಮ ಮ್ಯಾನೇಜರು. ಪಾಪ ಅವರು ಬೆಳಿಗ್ಗೆಯಿಂದ ಅವ್ರು ಬೆಳಿಗ್ಗೆ ಕ್ಯಾಂಟೀನಿಗೆ ಬಂದು ನೋಡಿದ್ದಕ್ಕೆ ಸಿಲಿಂಡರ್ ಇಲ್ಲ ಕಾರಣದಿಂದ ಬೋರ್ಡ್ ಹಾಕ್ಬಿಟ್ಟು ಮುಚ್ಚಿದ್ವಿ ಎಲ್ಲ 6 ಕ್ಯಾಂಟೀನನ್ನು. ಅವ್ರು ಈಗಲೂ ಹುಡ್ಕಾಡ್ತಿದ್ದಾರೆ ಸಿಲಿಂಡ್ರಿಗೆ. ಸಿಲಿಂಡರ್ ಗ್ಯಾಸ್ ಸ್ಟೇಷನ್ ಇದೆಯಲ್ಲ ಶಿರಗೇಟಲ್ಲಿ, ಅಲ್ಲೂ ಹೋಗಿದ್ದಾರೆ, ಕೇಳಿದ್ದಾರೆ, ಎಲ್ಲೂ ಇಲ್ಲ. ಎಲ್ಲ ಕಡೆ ತುಂಬ ಕಡೆ ಹೆವಿ ಸಮಸ್ಯೆ ಇದೆ. ತುಮಕೂರಲ್ಲಿ 6 ಕ್ಯಾಂಟೀನ್ ಇದೆ. 6 ಕ್ಯಾಂಟೀನ್ಗೂ ಇಲ್ಲಿಂದಾನೇ ಊಟ ಸಪ್ಲೈ ಆಗುತ್ತೆ. ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಗಾಡಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಬೆಳಗ್ಗೆಯಿಂದ ತುಂಬ ಜನ ಬಂದಿದ್ದರು ಕ್ಯಾಂಟೀನ್ಗೆ ಜನಗಳು. ಅವ್ರಿಗೆಲ್ಲ ಹೇಳಿ ಅವರೆಲ್ಲ ಕೇಳಿರೋದಕ್ಕೆ ನಾವು ಹೇಳಿದ್ದೀವಿ, ಸಿಲಿಂಡರ್ ಇಲ್ಲ ಕಾರಣದಿಂದ ಮುಚ್ಚಿದ್ದೀವಿ, 1-3 ಸಿಲಿಂಡರ್ ಸಿಕ್ಕಿದ್ಮೇಲೆ ಮಾಡಿದ್ಮೇಲೆ ಓಪನ್ ಮಾಡ್ತೀವಿ ಅಂತ. ಪಾಪ ಡೈಲಿ ಕಸ್ಟಮರ್ಸ್ ಎಷ್ಟೊಂದು ಜನ ಇರ್ತಾರೆ, ಇಂದಿರಾ ಕ್ಯಾಂಟೀನ್ ನಮ್ಮ ಕಡೆ ಬರ್ತಾರೆ ಬೆಳಿಗ್ಗೆನೆ. ಅವರು ಸಿಲಿಂಡರ್ ಇಲ್ಲ, ಅದಕ್ಕೆ ಹುಡುಕಾಡಿದ್ವಿ, ಸಿಕ್ಕಿಲ್ಲ, ಅದಕ್ಕೆ ಕ್ಲೋಸ್ ಮಾಡಿದ್ವಿ ಬೆಳಿಗ್ಗೆ ಎದ್ದು. ಒಟ್ನಲ್ಲಿ ಯುದ್ಧದ ಎಫೆಕ್ಟ್ ಇಂದಿರಾ ಕ್ಯಾಂಟೀನ್ಗೂ ತಟ್ಟಿದ್ದು ಬಡವರ ಹೊಟ್ಟೆಗೂ ಬೆಂಕಿ ಬಿದ್ದಂತಾಗಿದೆ. ಆದಷ್ಟು ಬೇಗ ಸಿಲಿಂಡರ್ ಸಮಸ್ಯೆ ಬಗೆಹರಿಸಿ ಇಂದಿರಾ ಕ್ಯಾಂಟೀನ್ ಅನ್ನ ಪುನರ್ ಆರಂಭಿಸಬೇಕೆಂಬುದು ಸಾವಿರಾರು ಬಡವರು ಕೂಲಿ ಕಾರ್ಮಿಕರ ಆಶಯವಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.